ಸೊ ಪ್ರಶ್ನೆ ಏನು ಅಂದರೆ, ನಮ್ಮ ಧರ್ಮದ ಪ್ರಕಾರ ನಾವು ಬದುಕ್ತಾ ಇದ್ದೀವಿ ಅಂತ. ಭ್ರಾತೃ ಧರ್ಮವನ್ನು ನಾನು ಪಾಲಿಸ್ತಾ ಇದ್ದೀನ, ಪುತ್ರಧರ್ಮ, ಪತಿಧರ್ಮ ಇದೆಲ್ಲವನ್ನು ನಾನು ಪಾಲಿಸ್ತಾ ಇದ್ದೀನಿ. ಇದು ನಮಗೆ ನಾವೇ ಹಾಕ್ಕೊಳ್ಬೇಕಾದ ಪ್ರಶ್ನೆ. ಅದನ್ನು ತೋರಿಸಲಿಕ್ಕಾಗಿ ಕೃಷ್ಣನ ಅವತಾರ. ಅವತಾರ ಅಂದರೆ ಏನು ಅಂತ. ಅವತಾರ ಅದು ಎರಡು ಪದ ಇದೆ. ತರ ಅಂದರೆ ದಾಟುವುದು, ತರತಿ ಅಂದರೆ ಚಲಿಸುವುದು. ಅವ ಅಂದರೆ ಕೆಳಗಡೆ, ಅವಮಾನ ಅಂತಾರೆ ನೋಡಿ. ನಮ್ಗೆ ಅವಮಾನ ಮಾಡಿದರು ಅಂದ್ರೇನು, ನನ್ನ ಮಾನವನ್ನು ಕೆಳಗಿಟ್ಟು ನೋಡಿದರು ಅಂತ. ಕೆಳಗಿಟ್ಟು ನನ್ನ ಮಾನವನ್ನು ಕೆಳಗಿಟ್ಟು ನೋಡಿದರು, ಅದಕ್ಕೆ ಅವಮಾನ. ಅವತಾರ ಅಂದರೆ ಕೆಳಗಿಳಿಯುವುದು, ಬರುವುದಕ್ಕೆ ಅವತಾರ. ಭಗವಂತ ಕೆಳಗಿಳಿದು ಬರುವುದಕ್ಕೆ ಅವತಾರ. ಓಕೆ, ಮೊದಲನೇ ಅಧ್ಯಾಯ ನಾನು ಹೇಳಿದ್ದೆ ನಿಮಗೆ. ಮೊದಲನೇ ಅಧ್ಯಾಯದಲ್ಲಿ ಅಷ್ಟೊಂದು ಅಂದರೆ ಇದು ಯುದ್ಧರಂಗ, ಇದು ಗೊತ್ತಿದೆ. ಎರಡೂ ಕಡೆ ಜನ ಸೇರಿದ್ದಾರೆ. ಮೊದಲನೇ ಹಂತದಲ್ಲಿ ಅದು 4 ಹಂತ ಬರುತ್ತೆ. ನೀವು ಮೊದಲನೇ ಅಧ್ಯಾಯನ 4 ಭಾಗ ಮಾಡ್ಬೋದು. ಮೊದಲನೇ ಭಾಗದಲ್ಲಿ ದುರ್ಯೋಧನ ಇಡೀ ಸೈನ್ಯಗಳನ್ನೆಲ್ಲ ನೋಡಿ ಯಾರ್ಯಾರು ಎಲ್ಲೆಲ್ಲಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ, ಪಾಂಡವರ ಕಡೆ ಯಾರ್ಯಾರಿದ್ದಾರೆ, ನಮ್ಮ ಕಡೆ ಯಾರ್ಯಾರಿದ್ದಾರೆ, ಮುಖ್ಯವಾಗಿ ಸೇನಾಧಿಪತಿಗಳ ಹೆಸರನ್ನು ದ್ರೋಣರ ಬಳಿ ಹೋಗಿ ಪರಿಚಯ ಮಾಡಿಕೊಳ್ತಾನೆ. ಅದರ ನಂತರ ಎರಡೂ ಕಡೆಯ ಪಕ್ಷ ಅವರು ಶಂಖಗಳನ್ನು ಊದ್ತಾರೆ. ಆಗಿನ ಕಾಲದಲ್ಲಿ ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಶಂಖಗಳನ್ನು ಊದೋದು ಅಭ್ಯಾಸ, ಮುಗಿದ ಮೇಲೂ ಮತ್ತು ಶುರುವಾಗುವಾಗ. ಅದಾದ ಮೇಲೆ ಅರ್ಜುನನ ಸೇನಾವಲೋಕನ. ಅರ್ಜುನ ಎರಡೂ ಕಡೆ ಸೈನ್ಯಗಳನ್ನು ನೋಡ್ತಾನೆ. ನಂತರ ಅವನು ಕುಸಿದು ಬೀಳ್ತಾನೆ. ಅವನು ತಾನೇ ನಂಬಿದ ಧರ್ಮವನ್ನು ಬೋಧನೆ ಮಾಡ್ತಾನೆ. ಇದು ಮೊದಲನೇ ಅಧ್ಯಾಯ. ಇದರಲ್ಲಿ ಕೃಷ್ಣನ ಯಾವುದೇ ವಿಚಾರಗಳು ಬರೋದಿಲ್ಲ. ನಾನಿಲ್ಲಿ ಗೀತೆಯನ್ನು ಹೇಳುವಾಗ ಮತ್ತಾರು ಇದನ್ನು ಗಮನಿಸಿದರೆ ಅವರು ಈ ಎಲ್ಲವನ್ನು ಪುಸ್ತಕವಾಗಿ ಬರೆದರೆ ಹೇಗೆ ಬರೀತಾರೆ, ಗಿರೀಶ ಉವಾಚ ಅಂತ ಬರೀತಾರೆ. ಅಂದರೆ ಈ ಕಥೆಯ ಮೂಲ ಹೋಗಬೇಕು ನೀವು, ಯಾರು ಯಾರಿಗೆ ಹೇಳಿದರು ಅಂತ. ಇಡೀ ಕಥೆಯ ಮೂಲ ಬರೋದು ವೈಶಂಪಾಯನ ಮತ್ತು ಜನಮೇಜಯ ಪರೀಕ್ಷಿತನ ಮಗ, ಪರೀಕ್ಷಿತ ಅಭಿಮನ್ಯುವಿನ ಮಗ, ಅಭಿಮನ್ಯು ಅರ್ಜುನನ ಮಗ. ಅದು ಸಾಲಿನಲ್ಲಿ ಬರುತ್ತೆ. ಜನಮೇಜಯ ಅವನು ಯಾಗ ಮಾಡುವಾಗ ಸರ್ಪ ಯಾಗ ಮಾಡ್ತಿರ್ತಾನೆ. ಅದೆಲ್ಲ ಆ ಸಂದರ್ಭದಲ್ಲಿ ನಿಂತ ಮೇಲೆ ಜನಮೇಜಯ ವೈಶಂಪಾಯನರು ಇರ್ತಾರೆ. ವೈಶಂಪಾಯನರು ವ್ಯಾಸರ ಶಿಷ್ಯಂದರು. ಅವರಿಗೆ ಸಂಪೂರ್ಣ ಮಹಾಭಾರತ ಗೊತ್ತಿರುತ್ತೆ, ಪಾಂಡವರೆಲ್ಲ ಹೇಗೆ ಬದುಕಿದ್ರು ಅಂತ. ಜನಮೇಜಯ ಮೊಮ್ಮಗ ಅಲ್ಲ, ಮರಿ ಮೊಮ್ಮಗ ಅವನಿಗೆ ಕುತೂಹಲ, ನನ್ನ ಮುತ್ತಾತಂದರು ಹೇಗೆ ಬದುಕಿದರು, ಕೃಷ್ಣನ ಭಕ್ತನಾಗಿ ಆ ಯುದ್ಧಗಳನ್ನೆಲ್ಲ ಹೇಗೆ ಮಾಡಿದರು, ನನಗೆ ತಿಳ್ಕೊಳ್ಳೋ ಹಂಬಲ, ನೀವು ಹೇಳಿ ಅಂತ. ವ್ಯಾಸರು ಕೂತಿದ್ದಾರೆ, ಮಹಾಭಾರತವನ್ನು ಸಂಪೂರ್ಣವಾಗಿ ಹೇಳಿದವರು. ವೈಶಂಪಾಯನರು ಎಲ್ಲಿದ್ದಾರೆ, ಜನಮೇಜಯ ಎಲ್ಲಿ ಕೂತಿದ್ದಾನೆ. ಅದೊಂದು ಚಿತ್ರ ನೋಡಿರಬೇಕು ನೀವು. ವ್ಯಾಸರು ಸುಮ್ಮನೆ ಕೂತಿದ್ದಾರೆ, ಅವನು ತಪ್ಪು ಹೇಳಿದ್ರೆ ಸರಿ ಮಾಡೋ ಕ್ರಿಯೆ ಹೊರದು. ವೈಶಂಪಾಯನವರು ಜನಮೇಜಯನಿಗೆ ಈ ಕತೆ ಶುರು ಮಾಡ್ತಾರೆ. ಅದು ಒಂದು ಹಿನ್ನೆಲೆ. ಅದರ ಹಿನ್ನೆಲೆಯಲ್ಲೇ ಬರೋದು ಇದು. ಸಂಜಯ ಇಡೀ ಭಗವದ್ಗೀತೆಯನ್ನು ಕೇಳಿದವನು ಸಂಜಯ. ಅವನು ಯುದ್ಧರಂಗದಲ್ಲಿ ಆ ಸಂದರ್ಭದಲ್ಲಿ ಇದ್ದವನು. ಇದು ಮೂಲ ಮಹಾಭಾರತದಲ್ಲಿ ಬರುತ್ತೆ. ನಾವು ಅಂದ್ಕೊಂಡ ಹಾಗೆ ಎಲ್ಲ ಟಿ ವಿಗಳಲ್ಲಿ ನೋಡ್ತೀವಲ್ಲ, ಒಂದು ಮಿರರ್ ಇರುತ್ತೆ. ಸಂಜಯ ಕೂತಿದ್ದಾನೆ, ಧೃತರಾಷ್ಟ್ರ ಅಲ್ಲಿದ್ದಾರೆ, ಇವನು ಅಲ್ಲೆಲ್ಲವನ್ನು ನೋಡಿ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ. ಮೂಲ ಮಹಾಭಾರತದಲ್ಲಿ ಇಲ್ಲ. ಅದು ಕತೆ ಹೀಗೆ ಬರುತ್ತೆ ನೋಡಿ. ಸಂಜಯನಿಗೆ ಈ ವರ ಇರುತ್ತೆ ವ್ಯಾಸರಿಂದ, ನಿನಗೆ ಅದು ದಿವ್ಯ ಚಕ್ಷು ಅಂತ ಹೇಳ್ತಾರೆ. ಯುದ್ಧರಂಗದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು ನೀನು, ರಥಗಳ ಮೂಲಕ ನೀನು ಹಾದಿ ಹೋಗಬಹುದು, ಯಾವ ಶಸ್ತ್ರಗಳು ಅಸ್ತ್ರಗಳು ನಿನಗೇನು ಮಾಡೋದಿಲ್ಲ. ಅವ್ರ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅದು ನಿನಗೆ ಗೊತ್ತಾಗುತ್ತೆ. ಸಂಜಯ ಮೊದಲನೇ 10 ದಿನ ರಣರಂಗದಲ್ಲೇ ಇದ್ದಾನೆ. 10ನೇ ದಿನ ಭೀಷ್ಮಾಚಾರ್ಯರು ನೆಲಕ್ಕೆ ಬೀಳ್ತಾರೆ. ನಮ್ಮ ಅರ್ಜುನ ಶಿಖಂಡಿನ ಇಟ್ಟುಕೊಂಡು ಭೀಷ್ಮಾಚಾರ್ಯರನ್ನು ಉರುಳಿಸ್ತಾನೆ. ಸಂಜಯ 10ನೇ ದಿನ ಸೂರ್ಯಾಸ್ತವಾದ ಮೇಲೆ ಅರಮನೆಗೆ ಓಡಿ ಹೋಗ್ತಾನೆ. ಇದು ಭೀಷ್ಮ ಪರ್ವದಲ್ಲಿ, ಭಗವದ್ಗೀತಾ ಪರ್ವದಲ್ಲೇ 13ನೇ ಅಧ್ಯಾಯಕ್ಕೆ ಮುಂಚೆ ಬರ್ತಿದಲ್ಲ. ಓಡಿ ಹೋಗಿ ನಮ್ಮ ಧೃತರಾಷ್ಟ್ರನಿಗೆ ಕೂಗಿ ಹೇಳ್ತಾನೆ ಅರಮನೆಯಿಂದ. ಅಲ್ಲಿವರೆಗೂ ಧೃತರಾಷ್ಟ್ರನಿಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಮೊದಲನೇ 10 ದಿನ ಏನಾಯಿತು ರಣರಂಗದಲ್ಲಿ ಅಂತ ಧೃತರಾಷ್ಟ್ರನಿಗೆ ಏನೂ ಗೊತ್ತಿಲ್ಲ. ಸಂಜಯ ಓಡಿ ಹೇಳ್ತಾನೆ, ನಮಸ್ತೆ ಭರತರ್ಷಭ, ಅಹಂ ಸಂಜಯ. ಅವನನ್ನು ತನ್ನ ಇಂಟ್ರೊಡ್ಯೂಸ್ ಮಾಡಿ, ನಾನು ಸಂಜಯ ಬಂದಿದ್ದೀನಿ. ಅಥೋ ಭೀಷ್ಮ ಪಿತಾಮಹ ಭೀಷ್ಮ ಬಿದ್ದು ಬಿಟ್ಟ ಅಂತ. ಧೃತರಾಷ್ಟ್ರನಿಗೆ ಅದನ್ನು ಕೇಳಿ ಅವನಿಗಿದ್ದದ್ದು ಒಂದೇ ನಂಬಿಕೆ, ಭೀಷ್ಮಾಚಾರ್ಯರು. ಯಾಕೆಂದರೆ ಪರಶುರಾಮರು ಭೀಷ್ಮರನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೊಂದು ಕತೆ ಬರುತ್ತೆ, ಅಂಬಾ ಕತೆ ಕೇಳಿದಿರಿ ನೀವು. ಇಂಥ ಭೀಷ್ಮ ಬಿದ್ದು ಬಿಟ್ಟ ಅಂದರೆ ಹೇಗೆ? ಧೃತರಾಷ್ಟ್ರನಿಗೆ ಮೂರ್ಛೆ ಆಗ್ತಾನೆ, ಮತ್ತೆ ಎದ್ದೊಳ್ತಾನೆ, ಮತ್ತೆ ಜೋರು ಹೇಳ್ತಾನೆ. ಅದೆಲ್ಲ ನೆನಪಾಗಿ ಅವನ ತಂದೆ ಸ್ವರೂಪ ಭೀಷ್ಮ ಕಡೆಗೆ ಸುಧಾರಿಸಿಕೊಂಡು ಸಂಜಯನಿಗೆ ಕೇಳ್ತಾನೆ, ಈಗ ಹೇಳಪ್ಪ, ಮೊದಲನೇ ದಿನದಿಂದ ಇಲ್ಲಿವರೆಗೂ ಏನೆಲ್ಲ ನಡೀತು,
ಅದನ್ನೇ ನೋಡಿ, ಮೊದಲನೇ ಶ್ಲೋಕ, ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಸಂಜಯನ ಕೇಳ್ತಿದ್ದಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಏ ಸಂಜಯ, ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ ಮಾಮಕಾಹ ನನ್ನವರು ಮತ್ತು ಪಾಂಡವರು ಸೇರಿಕೊಂಡು ಏನು ಮಾಡಿದರು ಅಂತ. ಅಂದರೆ ಆ ಹೊತ್ತಿಗಾಗಲೇ ಧೃತರಾಷ್ಟ್ರ ಆ ಪ್ರಶ್ನೆ ಕೇಳುವಾಗ ಗೀತೆ ಶುರುವಾಗೋಕ್ಕಿಂತ ಮುಂಚೆ ಧೃತರಾಷ್ಟ್ರನಿಗೆ ಗೊತ್ತಿತ್ತು ಭೀಷ್ಮ ಬಿದ್ದಿದ್ದಾನೆ ಅಂತ. ಇದು ಮೂಲ ಕತೆ. ಅದಕ್ಕೆ ನೋಡಿ ಎಲ್ಲ ಕಡೆ ಅದು ಭೂತಕಾಲದ ಪದವೇ ಇದೆ. ಕಿಮಕುರ್ವತ ಅಂತಾರೆ ಸಂಸ್ಕೃತದಲ್ಲಿ. ಅಕುರ್ವತ ಅಂತಂದರೆ ಏನು ನಡೆಯಿತು ಅಂತ. ಅದು ಈಗ ನಡೀತಾ ಇದ್ರೆ ಅಂದರೆ ಅವ್ರು ಏನು ಕೇಳಬೇಕಿತ್ತು ಧೃತರಾಷ್ಟ್ರ, ಅಲ್ಲಿ ಏನೇನು ನಡೀತಾ ಇದೆ ಹೇಳು ಅಂತ. ಆಗ ಕೇಳೋದಿಲ್ಲ ಅವರು, ಏನು ನಡೀತು ಇಷ್ಟು ದಿನ ಅದನ್ನು ಹೇಳು ಅಂತ. ಸೊ ಆಗ ಸಂಜಯ ಅದನ್ನು ಹೇಳ್ತಾ ಈ ಕಥೆಯನ್ನು, ಧೃತರಾಷ್ಟ್ರ ಸಂಜಯನ ಸಂವಾದವನ್ನು ಇನ್ಯಾರು ಯಾರಿಗೆ ಹೇಳ್ತಾ ಇದ್ದಾರೆ? ವೈಶಂಪಾಯನ ಜನಮೇಜನಿಗೆ ಹೇಳ್ತಾ ಇದ್ದಾನೆ. ಇವರಿಬ್ಬರ ಕತೆ ಇದು ಫ್ಲ್ಯಾಶ್ ಬ್ಯಾಕ್ ಇದ್ದ ಹಾಗೆ. ಇದು ತುಂಬ ಹಿಂದೆ ಬಹಳಷ್ಟು ಕಥೆಯೊಳಗೆ ಕತೆ ಹಾಗೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಮುಖ್ಯವಾಗಿ ನೀವು ಮನೆಗಳಲ್ಲಿ ಓದುವಾಗ ಈ ಅಕ್ಷರಗಳನ್ನು ಸ್ಪಷ್ಟವಾಗಿ ಆದಷ್ಟು ಉಚ್ಚಾರಣೆ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರ ಬೇರೆ ಆದರೆ ಅದಕ್ಕೊಂದು ಬೇರೆ ಅರ್ಥ ಬಂದುಬಿಡೋದು. ಇನ್ನೊಂದು ವಿಶೇಷ ನಿಮಗೆ ಹೇಳ್ತೀನಿ ನೋಡಿ, ಸಂಸ್ಕೃತದಲ್ಲಿ ಕನ್ನಡಕ್ಕೂ ವ್ಯತ್ಯಾಸ, ಮೂಲ ವ್ಯತ್ಯಾಸ. ಕನ್ನಡದಲ್ಲಿ ಈ ಸ್ವರಗಳಲ್ಲಿ ಎ ಎ ಐ 3 ಬರುತ್ತೆ, ಮತ್ತು ಓ ಓ ಔ ಬರುತ್ತೆ, ಹ್ರಸ್ವ ದೀರ್ಘ ಅದೆಲ್ಲ ಬರುತ್ತೆ. ಸಂಸ್ಕೃತದಲ್ಲಿ ಹ್ರಸ್ವ ಸ್ವರ ಎ ಇಲ್ಲ, ಎ ಐ ಇದೆ, ಓ ಔ ಇದೆ. ಎಲ್ಲೂ ನಿಮಗೆ ಎ ಅಂತ ಬರೋದಿಲ್ಲ. ಇಲ್ಲಿ ನೋಡಿ, ಮೊದಲನೇದು ಸೀತೆ ಅಂತ ಹೇಳುವಾಗ ಅಲ್ಲಿ ದೀರ್ಘ ಬರುತ್ತೆ, ದೀರ್ಘವೇ ಬರೋದಲ್ಲಿ ಸೀತೆ. ಅದು ಏಕಾರ ಬಂದಲ್ಲಿ ದೀರ್ಘ ಸ್ವರವೇ ಬರುತ್ತೆ. ಸಂಸ್ಕೃತ ಎಲ್ಲೂ ನಿಮಗೆ ಹ್ರಸ್ವಸ್ವರ ಎ ಹ್ರಸ್ವಸ್ವರ ಓ ಬರೋದಿಲ್ಲ. ಏನು ಇಲ್ಲಿ ಬೇರೆ ವಿಚಾರ ಬರುತ್ತೆ. ಸೊ ಈ ಶ್ಲೋಕದ ಅರ್ಥ ನೋಡಿ, ಮುಖ್ಯವಾಗಿ ಕುರುಕ್ಷೇತ್ರವೆನ್ನುವ ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರ. ಕುರುಕ್ಷೇತ್ರಕ್ಕೆ ಧರ್ಮಕ್ಷೇತ್ರ ಅನ್ನುವ ಇನ್ನೊಂದು ಹೆಸರಿದೆ. ಆ ಸ್ಥಳದಲ್ಲಿ ಯಾರೇ ಸತ್ತರೂ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಒಂದು ಪ್ರತೀತಿ. ಅದಕ್ಕಾಗಿ ಧೃತರಾಷ್ಟ್ರ ಅವನಿಗೆ ಇನ್ನೊಂದು ನಂಬಿಕೆ ಅಂದರೆ ಯಾರೇ ಮರಣಿಸಿದರೂ ಅಲ್ಲಿ ಎಲ್ಲರಿಗೂ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ. ಅವನ ದುಗುಡ ಅವನು ಹೇಳ್ತಿದ್ದಾನೆ. ನೆನಪಿರಲಿ, ಇಷ್ಟೊತ್ತಿಗಾಗಲೇ ನಮ್ಮ ಧೃತರಾಷ್ಟ್ರನಿಗೆ ಗೊತ್ತಿದೆ ಭೀಷ್ಮ ಬೆದ್ದಿದ್ದಾನೆ ಅಂತ. ಅದಕ್ಕೆ ಅವನು ಹೆಸರಿಸ್ತಾನೆ. ಧರ್ಮಕ್ಷೇತ್ರ ಅನ್ನೋ ಇದನ್ನಾದರೂ ತಿಳಿದು ಅವರು ಭೀಷ್ಮನನ್ನು ಉಳಿಸಬಹುದಿತ್ತಲ್ಲವೇ? ಈ ರೀತಿ ಬೇರೆ ಆಚಾರ್ಯರು ಬರೀತಾರೆ. ಅವನು ಯಾಕೆ ಧರ್ಮಕ್ಷೇತ್ರ ಅಂತ ಹೇಳಿದ? ಅವನಿಗೊಂದು ನಂಬಿಕೆ ಇತ್ತು, ಪಾಂಡವರು ಎಂದಿಗೂ ಧರ್ಮವನ್ನು ಬಿಟ್ಟಿಲ್ಲ, ಭೀಷ್ಮರನ್ನು ಎಂದಿಗೂ ಕೊಲೆ ಮಾಡುವುದಿಲ್ಲ, ದ್ರೋಣರನ್ನು ಎಂದಿಗೂ ನಾಶ ಮಾಡುವುದಿಲ್ಲ ನಂಬಿಕೆ ಧೃತರಾಷ್ಟ್ರನಿಗೆ. ಆದರೆ ಅವರು ಬಿದ್ದದ್ದು ನೋಡಿ ಅವನಿಗೆ ನಡುಕ ಶುರುವಾಗಿದೆ. ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ ಇಲ್ಲಿ ಮುಖ್ಯ ಅಂದರೆ ಅವನು ಹೇಳುವ ರೀತಿ ನೋಡಿ, ಮಾಮಕಾಹ ನನ್ನವರು ಮತ್ತು ಪಾಂಡವರು. ಇದು ಧೃತರಾಷ್ಟ್ರ ಹೇಳೋದು, ನನ್ನವರು ಮತ್ತು ಪಾಂಡವರು. ಆದರೆ ಇದೇ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅರ್ಜುನ ಹೇಳ್ತಾನೆ ಸ್ವಜನಂ ಅಂತ. ಅರ್ಜುನನೂ ಹೇಳ್ತಾನೆ, ಎರಡೂ ಕಡೆ ಸೇನೆಗಳನ್ನು ನೋಡಿ ಅರ್ಜುನ ಏನು ಹೇಳ್ತಾನೆ, ದೃಷ್ಟ್ವೈವಂ ಸ್ವಜನಂ ಕೃಷ್ಣ. ಅವನು ಕೌರವರನ್ನು ಮತ್ತು ನನ್ನವರನ್ನು ನೋಡಿದ ಮೇಲೆ ಅಂತ ಹೇಳೋದಿಲ್ಲ. ಅರ್ಜುನ ಹೇಳೋದು ಇಲ್ಲಿ ನೆರೆದಿರುವ ಎಲ್ಲ ನನ್ನವರನ್ನು ನೋಡಿ ಅಂತ. ಅರ್ಜುನ ಹೇಳೋದು ಸ್ವಜನ, ನನ್ನ ಜನರು ಇವರೆಲ್ಲ. ಆದರೆ ಧೃತರಾಷ್ಟ್ರ ಹಿರಿಯವನಾಗಿ ಅಲ್ಲಿ ಭೇದ ಮಾಡ್ತಾನೆ. ಮಾಮಕಾಹ ನನ್ನ ಕಡೆಯವರು ಮತ್ತು ಪಾಂಡವರು ಏನು ಮಾಡಿದರು. ಇದರ ಅರ್ಥ ಈ ಶ್ಲೋಕದಲ್ಲಿ ಪಿತೃಧರ್ಮ ಬಿದ್ದು ಹೋಯಿತು. ಅಂದರೆ ಅವನು ಪಿತೃವಾಗಿ ನೋಡ್ತಾ ಇಲ್ಲ. ಬಂದ ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳು, ಹೀಗೆ ಎಲ್ಲರೂ ಮಕ್ಕಳನ್ನಂತೆ ನೋಡಬೇಕಿತ್ತು. ಧೃತರಾಷ್ಟ್ರನ ಬಗ್ಗೆ ಭಾಳಷ್ಟು ಗೊಂದಲ ಇದೆ ನಮಗೆ. ಅವನು ಮಾನಸಿಕವಾಗಿಯೂ ಅಸ್ವಸ್ಥನಾಗಿದ್ದ, ಅವನು ಗುಣಗಳು ಸರಿಯಿಲ್ಲ ಅಂತ. ಧೃತರಾಷ್ಟ್ರ ಸಂಜಯನಿಗೆ ಮೊದಲನೇ ಆದಿಪರ್ವದಲ್ಲಿ ಬರುತ್ತೆ. ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ನಿಮಗೆ ನೋಡಿ. ಆದಿಪರ್ವದಲ್ಲಿ ಮೊದಲನೇ ಪರ್ವ ಅದು, 18 ಪರ್ವದಲ್ಲಿ ಆದಿಪರ್ವ. ಎಲ್ಲರೂ ಸತ್ತ ಮೇಲೆ, ಎಲ್ಲರೂ ಯುದ್ಧ ಎಲ್ಲ ಮುಗಿದು ಹೋಗಿದೆ, ಧೃತರಾಷ್ಟ್ರ ಅಳ್ತಿದ್ದಾನೆ, ಎಲ್ಲ ಮಕ್ಕಳು ಸತ್ತು ಇದ್ದಾನೆ. ಸಂಜಯ್ ಹೇಳ್ತಾನೆ, ಇದಕ್ಕೆಲ್ಲ ನೀನೇ ಕಾರಣ, ಇದಕ್ಕೆಲ್ಲ ನೀನೇ ಕಾರಣ. ವಿದುರನೂ ಬಂದು ಹೇಳಿದ ನಿನಗೆ, ಭೀಷ್ಮನೂ ಹೇಳಿದ, ದ್ರೋಣರೂ ಹೇಳಿದರು, ಎಲ್ಲರೂ, ಕೃಷ್ಣನೂ ಬಂದು ಹೇಳಿದ ನಿನಗೆ ಯುದ್ಧ ನಿಲ್ಲಿಸುವಂತ. ಆದರೆ ನೀನು ನಿಲ್ಲಿಸಲಿಲ್ಲ, ನೀನು ಮತಿಗೆಟ್ಟವನು ಅಂದ್ಬಿಡ್ತಾನೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯ್ ಈಗ ಹೇಳಬೇಡ, ನೀನು ನನ್ನ ಬುದ್ಧಿ ಎಷ್ಟಿತ್ತು ಅಂತ ನಿನಗೆ ನಾನು ಒಂದು ಕಥೆಗಳನ್ನು ಹೇಳ್ತೇನೆ, ಅದು ಕೇಳಿದ ಮೇಲೆ ನಿನಗೆ ಅರಿವಾಗುತ್ತೆ ನಾನು ಎಷ್ಟು ಬುದ್ಧಿವಂತ ಅಂತ. ಅವನು ನನಗೆ ಕಣ್ಣು ಕಾಣಿಸೋದಿಲ್ಲ, ಬರೀ ಕೇಳಿದ್ದೇ ಆಯಿತು ಜೀವನ ಪೂರ್ತಿ.
ನನಗೆ ನಾನು ಸೋಲ್ತೀನಿ ಅಂತ ಯಾವಾಗಲೂ ಗೊತ್ತಿತ್ತು, ಈಗಲ್ಲ ಅಂತ ಹೇಳ್ತಾನೆ. ಯಾವಾಗ ಅರ್ಜುನ ದ್ರೌಪದಿಯ ಸ್ವಯಂವರದಲ್ಲಿ ಅವನೊಬ್ಬನೇ ಧನುರ್ಬಾಣಗಳನ್ನು ಎತ್ತಿ ಮತ್ಸ್ಯವನ್ನು ಭೇದಿಸಿದನೋ ಅದನ್ನು ನೋಡಿ ಕೃಷ್ಣನ ಮುಖದಲ್ಲಿ ನಗು ಮೂಡಿತ್ತಂತೆ. ಆವಾಗಲೇ ನನಗೆ ಅರಿವಾಯಿತು, ನಮ್ಮವರು ಎಂದಿಗೂ ಇವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ಘೋಷಯಾತ್ರೆ ಸಂದರ್ಭದಲ್ಲಿ ದುರ್ಯೋಧನ ಅವರೆಲ್ಲ ನಮ್ಮ ಪಾಂಡವರೆಲ್ಲ ಕಾಡಿನಲ್ಲಿ ಇರ್ತಾರೆ. ಅವ್ರಿಗೆ ಅವಮಾನ ಮಾಡಲಿಕ್ಕೆ ದುರ್ಯೋಧನ ಅವರೆಲ್ಲ ಸೇರಿ ಘೋಷಯಾತ್ರೆ ಅಂತ ಮಾಡ್ತಾರೆ. ಘೋಷಯಾತ್ರೆ ಅಂದರೆ ಈ ನಮ್ಮಲ್ಲೂ ಮಾಡ್ತಾರೆ, ಈ CRPF ಎಲ್ಲ ಮಾಡ್ತಾರೆ. ಇದೊಂದು ದೊಡ್ಡ ರಗಳೆ ಆದರೆ ಈ ಪೊಲೀಸ್ನವರೆಲ್ಲ ಒಂದು ಪೆರೇಡ್ ಹೋಗ್ತಾರೆ ಗೊತ್ತಾ, ಅದು ನಮ್ಮ ಶಕ್ತಿಯನ್ನು ತೋರಿಸ್ಲಿಕ್ಕೆ, ಹೆದರಬೇಡಿ, ಜನರಿಗೆ ಹೆದರಬೇಡಿ ಅಂತ ತೋರಿಸ್ಲಿಕ್ಕೆ ಮಾಡೋದು. ಅದು ಎಲ್ಲ ಗಲಾಟೆಗಳಾಗಿದ್ದರೆ ಅವರು ಒಂದು ಪೆರೇಡ್ ಹೋದರೆ ನಮ್ಮ ಸಾಮಾನ್ಯ ಜನರಿಗೆ ಒಂದು ನೆಮ್ಮದಿ, ಪೊಲೀಸರು ಇದ್ರಪ್ಪ. ಘೋಷಯಾತ್ರೆ ರಾಜರು ಮಾಡ್ತಿದ್ರು ಹಾಗೆ. ಎಲ್ಲರೂ ಅಲಂಕಾರ ಮಾಡಿಕೊಂಡು ಅವರ ಹೆಂಡತಿಯರೊಂದನ್ನೆಲ್ಲ ಕರ್ಕೊಂಡು ಎಲ್ಲ ಗಜದಳ ಎಲ್ಲವನ್ನು ಸುತ್ತಾಡಿ ಬರೋರು. ದುರ್ಯೋಧನ ದುಶ್ಯಾಸನ ಎಲ್ಲ ಸೇರಿ ಅವರು ಹೇಗೂ ಕಾಡಿನಲ್ಲಿದ್ದಾರೆ, ಅವರಿಗೆ ಹೊಟ್ಟೆ ಉರಿಸುವ ಅಂತ ಹೇಳಿ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಕಾಡಿಗೆ ಹೋಗ್ತಾರೆ ಘೋಷಯಾತ್ರೆ ಸಂದರ್ಭದಲ್ಲಿ. ಇದನ್ನು ಧೃತರಾಷ್ಟ್ರ ಸಂಜಯನಿಗೆ ಹೇಳ್ತಾ ಇದ್ದಾನೆ ಏನೇನು ನಡೀತು ಅಂತ. ದುರ್ಯೋಧನ ಘೋಷಯಾತ್ರೆಗೆ ಹೋದನಂತೆ. ಆ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಅವನ ಹೆಂಡತಿ ಭಾನುಮತಿ ಎಲ್ಲರೂ ಅಲ್ಲೊಂದು ಕೊಳ ನೋಡ್ತಾರೆ ವನದಲ್ಲಿ, ಪಾಂಡವರನ್ನು ಸೇರೋದಕ್ಕಿಂತ ಮುಂಚೆ. ಅಲ್ಲಿ ಸ್ವಲ್ಪ ವಿಹಾರ ಮಾಡೋಣ ಅಂತ ಎಲ್ಲ ಕೌರವರು ನೀರಿನಲ್ಲಿ ಇಳಿತಾರೆ. ಅದು ಗಂಧರ್ವರಿಗೆ ಸೇರಿದ ಕೊಳ. ಚಿತ್ರಸೇನ ಅಂತ ಒಬ್ಬ ಇರ್ತಾನೆ, ಗಂಧರ್ವರ ರಾಜ. ಇವರನ್ನೆಲ್ಲ ಕಟ್ಟಿ ಹಾಕಿ ಎಳ್ಕೊಂಡು ಹೋಗ್ಬಿಡ್ತಾನೆ. ಕರ್ಣನೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ, ಕರ್ಣ ಓಡಿ ಹೋಗ್ಬಿಡ್ತಾನೆ. ಭಾನುಮತಿ ಆ ಕಥೆಯನ್ನು ನೋಡಿ ಹೆದರಿ ನಡುಗಿ ಪಾಂಡವರ ಬಳಿ ಓಡ್ತಾಳೆ. ಓಡಿ ಮೊದಲು ದ್ರೌಪದಿಯನ್ನು ಕೇಳ್ತಾಳೆ, ನನ್ನ ಗಂಡನನ್ನು ಎಳ್ಕೊಂಡು ಹೋಗಿದ್ದಾರೆ ಎಲ್ಲ ನಿಮ್ಮ ಭ್ರಾತೃಗಳನ್ನು, ನಿನ್ನ ಗಂಡಂದರಿಗೆ ಹೇಳು ಅವರನ್ನು ಉಳಿಸ್ಲಿಕ್ಕೆ. ದ್ರೌಪದಿ ಏನು ಹೇಳಬೇಕು, ಅಷ್ಟೆಲ್ಲ ಅವಮಾನ ಮಾಡಿದ ದುರ್ಯೋಧನ ದುಶ್ಯಾಸನ ಎಲ್ಲರಿಗೂ. ಆಕೆ ನೋಡಿ ಅದು ಧರ್ಮವೆಂದರೆ ಆಕೆ ಹೇಳ್ತಾಳೆ, ನೀನು ಸ್ತ್ರೀ, ನಿನ್ನ ನೋವು ನನಗೆ ಅರ್ಥ ಆಗುತ್ತದೆ, ನೀನೇ ಹೋಗಿ ಯುಧಿಷ್ಠಿರನಿಗೆ ಕೇಳು, ಅವನು ಸಹಾಯ ಮಾಡ್ತಾನೆ ಅಂತ. ಈಕೆ ಹೆದರಿ ಯುಧಿಷ್ಠಿರನ ಹತ್ರ ಹೋಗ್ತಾಳೆ. ಆಗ ಭೀಮ ಹೇಳ್ತಾನೆ, ಭೀಮ ಸಹಜವಾಗಿ ನಾವು ಅವನನ್ನು ಬಿಡಿಸಬಾರ್ದು, ನಮಗೆ ಇಷ್ಟು ನೋವು ಮಾಡಿದವನ್ನ ಬಿಡಿಸಬಾರ್ದು. ಯುಧಿಷ್ಠಿರ ಹೇಳ್ತಾನೆ, ಎಷ್ಟಾದರೂ ಅವನು ನಮ್ಮ ಭ್ರಾತೃ. ಅವರನ್ನು ಒಪ್ಪಿಸಿ ಅರ್ಜುನನ್ನು ಕಳಿಸ್ತಾರೆ. ಅದು ಒಂದು ಕತೆ. ಧೃತರಾಷ್ಟ್ರ ಇದನ್ನು ಸಂಜಯನಿಗೆ ಹೇಳ್ತಾ ಇದ್ದಾನೆ, ಯಾವಾಗ ನಾನು ಕೇಳಿದೆ ಅರ್ಜುನ ಒಬ್ಬನೇ ಗಂಧರ್ವರನ್ನು ಸೋಲಿಸಿ ದುರ್ಯೋಧನ ಎಲ್ಲರನ್ನು ಬಿಡಿಸಿದನಂತೆ, ಆ ಕೋಪವನ್ನೆಲ್ಲ ಮರೆತು ನನಗೆ ಹಾಗೆ ಅನಿಸಿತು, ನಾವು ಖಂಡಿತವಾಗಿ ಸೋಲ್ತೀವಿ. ಹೀಗೆ ಎಲ್ಲ ಕಥೆಗಳಲ್ಲೂ ಹೇಳ್ತಾನೆ. ಆವಾಗ ಅವನಿಗೆ ಕಡೆಯಲ್ಲಿ ಹೇಳ್ತಾನೆ, ಸಂಜಯ ಕೇಳ್ತಾನೆ, ಇದರ ಮೂಲ ಉದ್ದೇಶ ನಿನಗೆ ಯಾಕೆ ನೀನು ಹೀಗಾದೆ, ಎಲ್ಲಿಷ್ಟು ಜ್ಞಾನಿ ನೀನು, ಇಷ್ಟಾದರೂ ಯಾಕೆ ನೀನು ಯುದ್ಧವನ್ನು ನಿಲ್ಲಿಸಲಿಲ್ಲ? ಅದು ಹೇಳ್ತಾನೆ, ಅದೇನೋ ಗೊತ್ತಿಲ್ಲ ನನಗೆ, ದುರ್ಯೋಧನ ಹತ್ತಿರ ಬಂದಾಗೆಲ್ಲ ನನ್ನ ಮತಿ ಕೆಟ್ಟುತ್ತಿತ್ತು ಅಂತ. ದುರ್ಯೋಧನ ಹತ್ತಿರ ಬಂದರೆ ಅಲ್ಲಿವರೆಗೂ ಅವನಿಗೆ ಎಲ್ಲ ಗೊತ್ತಿರುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತ. ಆದರೆ ಆ ಸಂದರ್ಭದಲ್ಲಿ ದುರ್ಯೋಧನ ಬಂದರೆ ಆ ಮಮಕಾರದಲ್ಲಿ ನನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಾಗ್ತಿರಲಿಲ್ಲ ಅಂತ. ಅದರ ಮೂಲ ಅರ್ಥ ಇದು. ನಾವು ಯಾರೇ ವ್ಯಕ್ತಿಗಳೊಂದಿಗೆ ಅಧಿಕವಾಗಿ ಸಂಘವನ್ನು ಇಟ್ಕೋಬಾರದು. ಮಮಕಾರ ತುಂಬ ಕೆಟ್ಟದ್ದು. ನಿಮ್ಮ ಕರ್ತವ್ಯದ ರೂಪದಲ್ಲೇ ಇರಲಿ, ನಿಮ್ಮ ಮಕ್ಕಳೊಂದಿಗೆ ಯಾರೊಂದಿಗೆ ಆಗಲಿ, ನೀವು ಅಧಿಕವಾಗಿ ಅಂಟಿಕೊಂಡ್ರೆ ನಿಮ್ಮ ಮತಿ ಕೆಟ್ಟು ಹೋಗುತ್ತದೆ ಅಂತ. ಹೀಗೆ ನಾವು ನೋಡ್ತೀವಿ, ಬಹಳಷ್ಟು ಜನ ಇದ್ದಾರೆ, ಮಕ್ಕಳಿಗಾಗಿ ಏನೂ ಮಾಡಲಿಕ್ಕೂ ತಯಾರಿರ್ತಾರೆ. ಅವರು ಮಕ್ಕಳು ದುಷ್ಟರಾದರೂ ಅವ್ರನ್ನ ಸಪೋರ್ಟ್ ಮಾಡ್ತಿರ್ತಾರೆ. ಇದಕ್ಕೆ ಧೃತರಾಷ್ಟ್ರನೇ ದರ್ಶನ. ಅಂದರೆ ಮೂಲತಃ ಧೃತರಾಷ್ಟ್ರ ಒಳ್ಳೆಯ ವ್ಯಕ್ತಿ, ಸಂಘದಿಂದ ಹಾಳಾದವನು ಅಂತ. ನಾವು ಮಹಾಭಾರತನ ಬಗೆದಷ್ಟು ಎಷ್ಟೆಷ್ಟು ವಿಚಾರಗಳು ಸಿಗುತ್ತೆ ಅಂದರೆ, ನಾವು ಯಾರಲ್ಲೂ, ನೀವು ಕೇರಳದಲ್ಲಿ ದುರ್ಯೋಧನಿಗಾಗಿ ಒಂದು ದೇವಸ್ಥಾನ ಇದೆ ಗೊತ್ತಾ ನಿಮಗೆ? ಅದಕ್ಕೊಂದು ದೇವಸ್ಥಾನ ನಾವು ನೋಡಬೇಕು. ನಾವು ಬೇರೆ ರೀತಿ ಆಲೋಚನೆ ಮಾಡಬೇಕು. ನಾವೆಲ್ಲ ಇಲ್ಲಿ ಕುಳಿತು ಭಗವದ್ಗೀತೆ ಓದ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ದುರ್ಯೋಧನನೇ. ಅವನಿಲ್ಲದೆ ಹೋಗಿದರೆ ಭಗವದ್ಗೀತೆ ನಮಗೆ ಸಿಗ್ತಿರಲಿಲ್ಲ. ಹೀಗೆ. ಸೊ ಈ ಶ್ಲೋಕದ ಮೊದಲನೇ ಶ್ಲೋಕದ ಸಾರಾಂಶವಿಷ್ಟು, ಭೇದವನ್ನು ಮಾಡಬಾರದು. ಮಾಮಕಾಹ ಪಾಂಡವಷ್ಟಯ. ಅವನು ಈ ಶ್ಲೋಕದಲ್ಲಿ ಪಿತೃಧರ್ಮವನ್ನು ನಾಶ ಮಾಡಿಕೊಂಡಿದ್ದ. ನಾವು ಶ್ಲೋಕ ಬೈ ಶ್ಲೋಕ ಹೋಗೋದ್ರಿಂದ ಸ್ವಲ್ಪ ಅನ್ಈಸಿ ಆಗ್ಬೋದು ಕೆಲವರಿಗೆ, ಆದರೆ ಬೇರೆ ಮಾರ್ಗವಿಲ್ಲ. ಧರ್ಮ ಶಿಕ್ಷಣ ಎಲ್ಲರಿಗೂ ಬೇಕು. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜಾವಚನಂ ಅಬ್ರವೀತ್. ಅಂದರೆ ಸಂಜಯ್ ಹೇಳ್ತಾ ಇದ್ದ, ಧೃತರಾಷ್ಟ್ರ ಕೇಳಿದ ಏನಾಯ್ತಪ್ಪ ಎಲ್ಲರೂ ಸೇರಿ ಅಲ್ಲಿ ಅಂದರೆ ಸಂಜಯ್ ಹೇಳ್ತೇನೆ ಏನಾಯಿತು ಅಂತ. ದೃಷ್ಟ್ವಾತು ಪಾಂಡವಾನೀಕಂ. ಆನೀಕಂ ಅಂದರೆ ಸೈನ್ಯ,
ಪಾಂಡವರ ಸೈನ್ಯವನ್ನು ನೋಡಿ ನಮ್ಮ ದುರ್ಯೋಧನ ಆಚಾರ್ಯ ಉಪಸಂಗಮ್ಯ ಅಂದರೆ ಆಚಾರ್ಯರ ಬಳಿ ಹೋಗಿ ಈ ಮಾತುಗಳನ್ನು ಹೇಳಿದ ಅಂತ ಅಷ್ಟದರ ಅರ್ಥ. ಸಂಜೆಯ ಧೃತರಾಷ್ಟ್ರನಿಗೆ ಏನು ನಡೀತು ಅಂತ ವಿಚಾರ ಹೇಳ್ತಿದ್ದಾನೆ. ನಮ್ಮ ದುರ್ಯೋಧನ ಈಗ ದ್ರೋಣರ ಬಳಿ ಹೋಗಿದ್ದಾನೆ. ಎಲ್ಲಿ ಧರ್ಮ ಸೂಕ್ಷ್ಮತೆ ಇದೆ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡುವ. ಈ ಸಾಮಾನ್ಯ ಶ್ಲೋಕಗಳನ್ನು ನೀವು ಮನೇಲಿ ಹಾಗೆ ಓದ್ಬಿಡಿ. 3ನೇ ಶ್ಲೋಕ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಇದು ನೋಡಿ, ಈ ಶ್ಲೋಕದಲ್ಲಿ ನಮ್ಮ ದುರ್ಯೋಧನ ಎರಡೂ ಕಡೆ ಸೈನ್ಯಗಳನ್ನು ನೋಡಿ ಕೆಳಗಿಳಿದು ದ್ರೋಣರ ಬಳಿ ಹೋಗಿ ಅವಮಾನದ ರೀತಿಯಲ್ಲಿ ಹೇಳ್ತಿದ್ದಾನೆ. ಪಾಂಡವರ ಕಡೆ ಸೇನಾಧಿಪತಿ ಯಾರು? ಕೌರವರ ಕಡೆ ಭೀಷ್ಮಾಚಾರ್ಯರು ಸೇನಾಧಿಪತಿ, ಅವರ ನಂತರ ದ್ರೋಣ, ನಂತರ ಕರ್ಣ, ಶಲ್ಯ, ಹೀಗೆ ಬರ್ತಾರೆ ಅವ್ರ ಕಡೆ. ಪಾಂಡವರ ಕಡೆ ಮೊದಲಿನಿಂದ ಕಡೆಯವರೆಗೂ ಇದ್ದ ಸೇನಾಧಿಪತಿ ಯಾರು ಅಂತ ದೃಷ್ಟದ್ಯುಮ್ನ, ದ್ರೌಪದಿಯ ಸಹೋದರ. ಆ ದೃಷ್ಟದ್ಯುಮ್ನನಿಗೆ ಅವನೇ ದ್ರೋಣರನ್ನು ಆ ಒಂದು ಹಂತದಲ್ಲಿ ಸಾಯಿಸೋದು. ದೃಷ್ಟದ್ಯುಮ್ನ ದ್ರೋಣರನ್ನು ಸಾಯಿಸಲಿಕ್ಕಾಗಿ ಅವತಾರ ತಾಳಿದವನು, ಹುಟ್ಟಿದವನು. ಅವನಿಗೆ ಯುದ್ಧಾಭ್ಯಾಸವನ್ನು ಕಲಿಸಿದವರು ಯಾರು? ದ್ರೋಣಾಚಾರ್ಯರು. ಅವನೇ ನನ್ನನ್ನು ಸಾಯಿಸೋದು ಅಂತ ಗೊತ್ತಿದ್ದರೂ ಗುರುಧರ್ಮವನ್ನು ಬಿಡಲಿಲ್ಲ. ಅವನು ಕ್ಷತ್ರಿಯ, ಅವನು ಬಂದವನಿಗೆ ನಾನು ಕಲಿಸಲೇಬೇಕು ಅಂತ. ಅದಕ್ಕಾಗಿ ಅವನು ತವ ಶಿಷ್ಯೇಣ, ನಮ್ಮ ದುರ್ಯೋಧನ ಅವರು ಮೊದಲಿಸಿದ್ದಾನೆ, ನಿಮ್ಮ ಶಿಷ್ಯನಿಂದ ಸುಸಜ್ಜಿತವಾಗಿ ಸೇರಿರುವ ಎಲ್ಲ ಸೈನ್ಯಗಳನ್ನು ನೋಡಿ ಅಂತ. ನೋಡಿ, ವ್ಯೂಢಾಂ ಅಂದರೆ ಒಂದು ವ್ಯವಸ್ಥಿತವಾಗಿ ನಿಲ್ಲಿಸಿರೋದು. ವ್ಯವಸ್ಥಿತವಾಗಿ ನಿಂತಿರುವ ಪಾಂಡವರ ಸೈನ್ಯವನ್ನು ನೋಡಿ ಯಾರು ನಿಲ್ಲಿಸಿರೋದು? ನಿಮ್ಮ ಶಿಷ್ಯ ದೃಷ್ಟದ್ಯುಮ್ನ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡುವ. ಇಲ್ಲಿ ನಮ್ಮ ದುರ್ಯೋಧನ ಎಲ್ಲ ಪರಿಚಯ ಮಾಡಿಕೊಡ್ತಾನೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅದರಲ್ಲಿ ಮೊದಲು ಪಾಂಡವರ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಇದ್ದಾನೆ. ಈ ಪಾಂಡವರ ಕಡೆ ಯಾರ್ಯಾರು ಬಂದಿದ್ದಾರೆ? ಎಲ್ಲರೂ ಭೀಮ ಅರ್ಜುನರಿಗೆ ಸಮಾನರಾದವರು ಅಂತ. ಭೀಮಾರ್ಜುನ ಸಮಾಯುಧಿ ಅಂದರೆ ಯುದ್ಧದಲ್ಲಿ ಭೀಮ ಅರ್ಜುನರಿಗೆ ಸಮಾನರಾದವರು ಯಾರ್ಯಾರಿದ್ದಾರೆ? ಯುಧಾನ ಇದ್ದಾನೆ, ಅವನು ಸಾತ್ಯಕಿ. ವಿರಾಟ ಇದ್ದಾನೆ, ದ್ರುಪದ ಇದ್ದಾನೆ, ಮಹಾರಥನಾದ ದ್ರುಪದನೂ ಇದ್ದಾನೆ ಅಂತ. ಈ ಶ್ಲೋಕಗಳಿಗೆ ಎಷ್ಟು ವಿಚಾರ ಇಲ್ಲ. ಮುಂದಿನ ಶ್ಲೋಕ ನೋಡುವ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಹಾಗೆ ಮುಂದಿನ ಶ್ಲೋಕ ನೋಡೋಣ, ಒಟ್ಟಿಗೆ ಅರ್ಥ ನೋಡುವ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ.